ಎಲ್ರಿಗೂ ನಮಸ್ಕಾರ. ಈ ಪವಿತ್ರ ಸಂಜೆಯ ಶುಭ ದಿನದಂದು ಡಾಕ್ಟರ್ ಮಾಗಡಿ ಆರ್ ಗುರುದೇವ ರವರಿಗೆ ಅಭಿನಂದನಾ ಸಮಾರಂಭವನ್ನು, ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಭಿನಂದನಾ ಸಮಿತಿಯವರು ಡಾಕ್ಟರ್ ಮಾಗಡಿ ಆರ್ ಗುರುದೇವ 70 ವರ್ಷಗಳು ಸಂದಿವೆ. ಮಾಗಡಿ ಮಣ್ಣಿನಲ್ಲಿ ಹುಟ್ಟಿದವರು, ಆದರೆ ಕೆಲಸ ಮಾಡಿದ್ದವರು ಹೆಚ್ಚು ಶಕ್ತಿಯುತವಾದಂಥ ಹೆಸರು ಹೊರ ಪ್ರಪಂಚಕ್ಕೆ ಹೆಚ್ಚು ಗೊತ್ತಾಗದಿದ್ದರೂ ಕೂಡ ಬರವಣಿಗೆ ಮೂಲಕ ಗೊತ್ತಿರತಕ್ಕಂಥವರು ಡಾಕ್ಟರ್ ಮಾಗಡಿ ಆರ್ ಗುರುದೇವ ಅವರು. ಬೈಚಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರು ಮೊದಲು ದಾಖಲಾಗಿ ವ್ಯಾಸಂಗ ಮಾಡ್ತಾರೆ. ಶ್ರೀ ಆರ್ ರಂಗೇಗೌಡರು ಮತ್ತು ಶ್ರೀಮತಿ ಲಿಂಗಮ್ಮ ದಂಪತಿಗಳ ಸುಪುತ್ರರು ಇವರು. 1977ರಲ್ಲಿ ಇವರು ಬಾಟ್ನಿ ಸಸ್ಯಶಾಸ್ತ್ರದಲ್ಲಿ MSc ಪದವಿಯನ್ನು ಪಡೀತಾರೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಇಂತಹ ಶ್ರೇಷ್ಠ ಸಸ್ಯಶಾಸ್ತ್ರ ವಿಜ್ಞಾನಿಯಾಗಿರ್ತಕ್ಕಂಥ ಮಾಗಡಿ ಆರ್ ಗುರುದೇವ ಅವರಿಗೆ ಅಭಿನಂದನಾ ಸಮಿತಿಯನ್ನು ಮಾಡಿಕೊಂಡು ಅವ್ರಿಗೊಂದು ಸನ್ಮಾನ ಮಾಡಬೇಕು. ಈಗಾಗಲೇ ಒಂದು 10-12 ವರ್ಷ ಆಗಿದೆ ಅವರು ರಿಟೈರ್ಡ್ ಆಗಿ. ಸರ್ವೀಸಲ್ಲಿ ಇದ್ದಾಗಲೇ ರಿಟೈರ್ಡ್ ಆದರೂ ಕೂಡ ಸನ್ಮಾನ ಮಾಡೋದು ಎಷ್ಟು ಕಷ್ಟ ಸಾಧ್ಯ ಅನ್ನೋದು ಇವತ್ತಿನ ಕಾಲದಲ್ಲಿ ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ನಮ್ಮ ಸಮುದಾಯದಲ್ಲಿ ಅತಿ ಹೆಚ್ಚಿನ ಖ್ಯಾತಿಯನ್ನು ಗಳಿಸ್ಕೊಂಡಿದ್ದಾರೆ. ಪ್ರಚಾರಕ್ಕೆ ಇಲ್ಲದೇ ಎಲೆಮೆರೆ ಕಾಯಿಯಂತೆ ಕೆಲಸವನ್ನು ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಅಂತ ಹೇಳಿ ತಪ್ಪಲಿಲ್ಲ. ಇಂಥವರನ್ನು ಸನ್ಮಾನ ಮಾಡೋದಕ್ಕೆ ಅಭಿನಂದನಾ ಸಮಿತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಪದಗಳಾದ ನೆನಪುಗಳು ಈ ಒಂದು ಅಭಿನಂದನಾ ಗ್ರಂಥವನ್ನು ಈ ಶುಭ ಅವಸರದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಆಗಿವೆ. ಮತ್ತು ಇತ್ತೀಚೆಗೆ ಸಂಸತ್ ಸದಸ್ಯರಾಗಿ ಅವರು ಮೊದಲನೇ ಏನು ಅಚೀವ್ಮೆಂಟ್ ಅಂತ ಏನಂತೀವಿ ಅಂದರೆ, ಬೆಂಗಳೂರಿನಲ್ಲಿ 300 ಬೆಡ್ ಪಾಲಿಟ್ರಾಮಾ ಸೆಂಟ್ರು ವಿದ್ಯಾಸಂಸ್ಥೆಗಳಂದರೆ ಉಡುಪಿ ಕೃಷ್ಣ ಅವರು ಯಾವ ವಿಷಯದ ಬಗ್ಗೆನೂ ಅವ್ರು ತಲೆ ಕೆಡ್ಸ್ಕೊತಿರಲ್ಲ. ಅವರು ಬಿಡುವಿನ ಸಮಯದಲ್ಲಿ ಬರೀ ಅಥವಾ ಜರ್ನಲ್ ಪಬ್ಲಿಕೇಶನ್ಸ್ ಸುಮಾರು ಬರೆದುಕೊಂಡಿರ್ತಾರೆ. ಮತ್ತು ಇವರು ಒಂದು ವಿದ್ಯಾಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿ ಎಲ್ಲರೂ ಬೆಂಗಳೂರು ನಗರ ಜಿಲ್ಲೆ ಸರ್ ತಮಗೂ ಕೂಡ ಎಲ್ಲರ ಪರವಾಗಿ ನಾನು ಸುಸ್ವಾಗತ ಕೊಡ್ತೇನೆ. ಎಪ್ಪತ್ತು ವರ್ಷ ತುಂಬಿದ ಸವಿ ನೆನಪಿಗಾಗಿ ಅವರ ಆತ್ಮೀಯರು ಮತ್ತು ವಿದ್ಯಾರ್ಥಿಗಳು ಆರ್ ಗುರುದೇವ್ ಅವರ ಅಭಿನಂದನಾ ಸಮಿತಿಯನ್ನು ರಚಿಸಿಕೊಂಡು ಅವರಿಗೆ ಆತ್ಮೀಯರಾದಂಥ ಡಾಕ್ಟರ್ ಬಿ ಶ್ರೀಕಂಠಾಚಾರ್ ಅವರೇನು ಅವ್ರ ಶಿಷ್ಯರಲ್ಲ, ಆದರೂ ಸಹ ಅವರು ನಾನು ಬಂದು ಹೇಳಿದ್ರು. ನಾನು ಕೇಳಿದ ತಕ್ಷಣವೇ ಆಯಿತು ಅಂಥೇಳಿ ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ಅವರ ಸಂಪಾದಕತ್ವದಲ್ಲಿ ಅಭಿನಂದನಾ ಗ್ರಂಥ ಬಿಡುಗಡೆ ಆಗುತ್ತಿರುವುದು ಬಹಳ ಸಂತೋಷದ ವಿಷಯ, ಅತ್ಯಂತ ಅಭಿನಂದನೀಯ. ಔಷಧಿಯ ಸಸ್ಯಗಳ ಬಗ್ಗೆ ಇರುವ ಅಪಾರ ಜ್ಞಾನ ಹೊಂದಿದ್ದರು. ಆದ್ದರಿಂದ ಆಯುರ್ವೇದ ಮತ್ತು ಹೋಮಿಯೋಪತಿ 2 ಪ್ರಕಾರಗಳಲ್ಲಿ ಬಳಸುವ ಔಷಧಿಗಳ ಬಗ್ಗೆ ಮೂಲ ಜ್ಞಾನವನ್ನು ಹೊಂದಿದ್ದಾರೆ. ಗುರುದೇವರನ್ನು ನಡೆದಾಡುವ ಸೈನ್ಸ್ ಎನ್ಸೈಕ್ಲೋಪೀಡಿಯಾ ಎಂದೇ ಮಿತ್ರರು ಕರೆಯುತ್ತಿದ್ದರು. ಅವರೊಬ್ಬ ಜ್ಞಾನದ ಕಣಜ. ಅವರು ಏನೇ ಕೆಲಸ ತೆಗೆದುಕೊಂಡರೂ ಬದ್ಧತೆಯಿಂದ, ಖುಷಿಯಿಂದ, ಪರಿಪೂರ್ಣತೆಯಿಂದ ಮಾಡುತ್ತಿದ್ದರು. 10 ಕಟ್ಟುವ ಬದಲು 1 ಮುತ್ತು ಕಟ್ಟು ಎಂಬಂತೆ ಡಾಕ್ಟರ್ ಮಾಗಡಿ ಆರ್ ಗುರುದೇವ್ ಅವರು ಈ ನಾಡು ಕಂಡ ಒಬ್ಬ ಶ್ರೇಷ್ಠ ಸಸ್ಯ ವಿಜ್ಞಾನಿ, ಅಪರೂಪದ ಅನರ್ಘ ರತ್ನ. ಸಸ್ಯ ವಿಜ್ಞಾನದಲ್ಲಿ ಅವರ ಸಾಧನೆ ನಿಜಕ್ಕೂ ಒಂದು ಅದ್ಭುತ. ಪದಗಳಾದ ನೆನಪುಗಳು ಅಭಿನಂದನಾ ಗ್ರಂಥ ಬಿಡುಗಡೆಯನ್ನು ಪರಮಪೂಜ್ಯ ಮಹಾಸ್ವಾಮಿಗಳಿರುವರು ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರು ಸೇರಿ ಬಿಡುಗಡೆ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ.
ಅಭಿನಂದನಾ ಕೃತಿ ಪದಗಳಾದ ನೆನಪುಗಳು ಗ್ರಂಥದ ಬಿಡುಗಡೆ ಇದೀಗ. ಹೊರಗಡೆ ಈ ಪುಸ್ತಕದ ಮಾರಾಟ ಆಗ್ತಾ ಇದೆ. ರಿಯಾಯಿತಿ ದರದಲ್ಲಿ ಈ ಪುಸ್ತಕವನ್ನು ಎಲ್ರಿಗೂ ಕೂಡ ದೊರಕುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರ ಸದುಪಯೋಗವನ್ನು ನಮ್ಮೆಲ್ಲ ಬಂಧುಗಳು ಪಡ್ಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಬರೆದಿರ್ತಕ್ಕಂಥ ಎಲ್ಲ ಪುಸ್ತಕಗಳ ಪ್ರದರ್ಶನ ಇದೆ, ಎಲ್ಲವೂ ಕೂಡ ಮಾರಾಟಕ್ಕಿದ್ದಾವೆ. ರಿಯಾಯಿತಿ ದರದಲ್ಲಿ ತಾವೆಲ್ಲರೂ ಕೂಡ ಕೊಂಡ್ಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ದಯಮಾಡಿ ಗುರುದೇವ್ ಸರ್ ಅವರ ಕುಟುಂಬ ವರ್ಗದವರು ವೇದಿಕೆಗೆ ಬರಬೇಕು, ಮೇಡಮ್ ಮತ್ತು ಮಕ್ಕಳು. ಪುಸ್ತಕಗಳು ಹೊರಗಡೆ ಪ್ರಚಾರಕ್ಕೂ ಇಟ್ಟಿದ್ದೀವಿ, ಮಾರಾಟಕ್ಕೂ ಇದೆ. ಈ ದಿನ ರಿಯಾಯಿತಿ ದರದಲ್ಲಿ ಈ ಪುಸ್ತಕಗಳನ್ನು, ಅಭಿನಂದನಾ ಕೃತಿಗಳನ್ನು, ದೊಡ್ಡ ಗ್ರಂಥಗಳನ್ನು ತಾವು ಕೊಂಡು ಓದಬೇಕು ಹಾಗೆ ಅಂತೇಳಿ ತಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಶ್ರೀಮತಿ BM ಕೋಮಲ ರಂಗಾಚಾರ್ಯ ಅವರಿಗೆ ಕಾರ್ಯಕ್ರಮದ ಪರವಾಗಿ ವಂದನೆಗಳು. ಹಾಕ್ಬಿಡಿ. ರಂಗಾಚಾರ್ಯ ಅವರಿಗೆ ಸ್ನೇಹ ಸ್ಪಂದನ ಅನ್ನುವಂಥ ಭಾಗದಲ್ಲಿ ಉಲ್ಲೇಖಗೊಂಡಿವೆ. ಇನ್ನು 4ನೇ ಭಾಗದಲ್ಲಿ ವೃತ್ತಿ, ಪ್ರವೃತ್ತಿ, ವನ್ಯಜೀವಿಗಳು, ಅವರ ಹವ್ಯಾಸ ಛಾಯಾಗ್ರಹಣ ಮತ್ತು ಚಿತ್ರಕಲೆ ಮತ್ತು ಲೇಖನಗಳನ್ನು ಬರೆಯುವಂಥದ್ದು. ಸೊ ಹೀಗೆ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಕಲೆಗಳನ್ನು ಬಲ್ಲವನಾಗಿರ್ತಾನ ಅಂತ ಅನ್ಬೋದು. ಹೌದು, ಅವರಲ್ಲಿರೋ ಪ್ರತಿಭೆಯನ್ನು ಸರಿಯಾದ ದಿಸೆಯಲ್ಲಿ ಮೈಗೂಡಿಸಿಕೊಂಡ್ರೆ ಅವೆಲ್ಲವೂ ಪರಿಪೂರ್ಣವಾಗಿ ನಮಗೆ ವಶವಾಗ್ತವೆ ಅನ್ನುವಂಥದ್ದು. ಛಾಯಾಗ್ರಹಣದಲ್ಲಿ ಸಿದ್ಧಹಸ್ತರು ಈ ಕೃತಿಯಲ್ಲಿ ಎಷ್ಟೋ ಹೂಗಳ ಛಾಯಾಚಿತ್ರ ಅವರು ಚಿತ್ರಿಸಿದ್ದಾರೆ. ಆಮೇಲೆ ಹೂಗಳ ರೇಖಾಚಿತ್ರಗಳನ್ನು ಚಿತ್ರಿಸುವಂಥದ್ದು ಈ ಕೃತಿಯಲ್ಲೆಲ್ಲ ಇದೆ. ಮತ್ತು ಅವರ ಸಂಶೋಧನಾತ್ಮಕ ಲೇಖನಗಳ ಹೆಸರುಗಳಿದ್ದಾವೆ, ಕೃತಿಗಳ ಹೆಸರು ಇದೆ. ಹೀಗೆ ವಿಶೇಷವಾಗಿ ಈ ಕೃತಿ ರೂಪ ತಾಳಿದೆ. ನಾನು ಇಲ್ಲಿಗೆ ನನ್ನ ಮಾತು ಮುಗಿಸಲಿಕ್ಕೆ ಬಯಸ್ತೀನಿ. ತಾವೆಲ್ಲ ಕೃತಿಯನ್ನು ಓದಿ ಆನಂದವನ್ನು ಪಡಿ, ಜೀವನಕ್ಕೆ ಬೇಕಾದಂಥ ತಿಳುವಳಿಕೆಯನ್ನು ಪಡೆದುಕೊಳ್ಳ್ರಿ, ಸರಳತೆಯಿಂದ ಬದುಕುವಂತಹ ಒಂದು ದಿಶೆಯಲ್ಲಿ ಸಾಗುವಂಥದ್ದಕ್ಕೆ ಪ್ರಯತ್ನ ಪಡುವಂಥದ್ದಾಗಲಿ ಅಂತ ನಾನು ಆಶಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇವತ್ತು MR ಗುರುದೇವ್ ಅವರ ಅಭಿನಂದನಾ ಗ್ರಂಥ ಏನಿದೆ, ಇದರಲ್ಲಿ ಬದುಕನ್ನು ಹೇಗೆ ಮಾಡಬೇಕು, ಯಾವ ರೀತಿ ನಾವು ಸರಳತೆಯಿಂದನೇ ಯಾವ ರೀತಿ ನಾವು ಶುದ್ಧೀಕರಣವನ್ನು ಮಾಡ್ಬೋದು, ಸರಳತೆ ಇದ್ದರೂ ಕೂಡ ನಾವು ಯಾವ ರೀತಿ ಸಾಧನೆಯನ್ನು ಮಾಡ್ಬೋದು, ಅದು ಒಂದು ಬದುಕಿಗೆ ಒಂದು ಪ್ರೇರಣೆ ಆಗುತ್ತೆ. ಒಂದು ಕೆಲವು ಅಧ್ಯಾಯಗಳು, ಇನ್ನು ಕೆಲವು ಅಧ್ಯಾಯಗಳು ನಮ್ಮ ಸಸ್ಯಶಾಸ್ತ್ರಕ್ಕೆ ಸೇರಿದಂಥ ಆವಿಷ್ಕಾರಗಳಿಂದನೂ ಕೂಡ ತುಂಬಿದೆ. ಇದು ಸಸ್ಯಶಾಸ್ತ್ರಕ್ಕೆ ಸೇರಿದಂಥ ಆವಿಷ್ಕಾರಗಳು ಅಂದರೆ ಇದು ಎಲ್ಲರೂ ಕೂಡ ಓದುವಂಥ ಪುಸ್ತಕ ಅಂತ ನನ್ನ ಭಾವನೆ. ಅದರಲ್ಲೂ ಕೂಡ ಈ ಸಸ್ಯಶಾಸ್ತ್ರ ಓದತಕ್ಕಂಥ ವಿದ್ಯಾರ್ಥಿಗಳಿಗೆ, ಸಸ್ಯಶಾಸ್ತ್ರವನ್ನು ಬೋಧನೆ ಮಾಡತಕ್ಕಂಥ ಅಧ್ಯಾಪಕರಿಗೂ ಕೂಡ ಇದೊಂದು ಉತ್ತಮವಾದ ರೆಫರೆನ್ಸ್ ಬುಕ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಎ ರೆಫರೆನ್ಸ್ ಬುಕ್ ಬೋತ್ ಫಾರ್ ಬಾಟ್ನಿ ಸ್ಟೂಡೆಂಟ್ಸ್ ಆ್ಯಸ್ ವೆಲ್ ಆಸ್ ಬಾಟ್ನಿ ಟೀಚರ್ಸ್. ಅಂದರೆ ಇದರಲ್ಲಿ ಬದುಕಿನ ಪಾಠ ಕೂಡ ಇದೆ, ಲೈಫ್ ಲೆಸನ್ಸ್ ಅಂತ ಏನು ಹೇಳ್ತೀವಿ, ಬದುಕಿನ ಪಾಠ ಕೂಡ ಇದೆ ಮತ್ತು ವಿಜ್ಞಾನದ ಸಸ್ಯದ ಪಾಠ ಕೂಡ ಇದೆ. ಯಾಕೆಂದರೆ ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂದರೆ ಇನ್ಕಮ್ ಇದ್ದರೆ ವೆಲ್ಕಮ್ ಅನ್ನುವ ಕಾಲ. ನಿಮ್ಮ ಹತ್ರ ದುಡ್ಡಿದೆಯಾ, ಹೌ ಆರ್ ಯು ಅಂತಾರೆ, ದುಡ್ಡಿಲ್ವಾ ಹೂ ಆರ್ ಯು ಅಂತಾರೆ. ಸೊ ಇಂಥ ಕಾಲದಲ್ಲಿ
ನಮ್ಮ ಗುರುದೇವ್ ಅವರು ಒಬ್ಬ ಆದರ್ಶ ವ್ಯಕ್ತಿಯಾಗಿ ನಮಗೆ ಕಾಣ್ತಾರೆ ಇಂಥ ಕಾಲದಲ್ಲಿ. ಈಗ ಸರಳತೆ ದೊಡ್ಡದ, ಸಂಪತ್ತು ದೊಡ್ಡದ? ಸರಳತೆ ದೊಡ್ಡದು. ಯಾಕೆಂದರೆ ಸಂಪತ್ತಿಗೆ ನಾವು ಬೆಲೆ ಕಟ್ಬೋದು, ಸರಳತೆಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅವರು ನಿಜವಾಗ್ಲೂ ಅವ್ರು ನೋಡ್ತಾ ಇದ್ದರೆ ಅವರ ಸರಳತೆನೇ ಹೆಚ್ಚು ಪ್ರಕಾಶಮಾನವಾಗಿ ಕಾಣ್ತಾ ಇದೆ ಅವರು. ಸೊ ಅದರಿಂದ ಸರಳತೆ ಭಾಳ ಮುಖ್ಯ, ಇರುವುದು ಕೂಡ ಇಂಪಾರ್ಟೆಂಟ್. ನಾವು ಇವು ಬ್ರ್ಯಾಂಡ್ ಆಗಬೇಕಾಗತ್ತೆ. ಅದಕ್ಕೆ ಹೇಳ್ತೇವೆ ನಾವು ಯಾವಾಗಲೂ ಮುಖ ನೋಡಿ ಸ್ನೇಹ ಮಾಡಬಾರ್ದಂತ. ಕೆಲವರು ಮುಖ ನೋಡಿ ಸ್ನೇಹ ಮಾಡ್ತಾರೆ, ಇನ್ನು ಕೆಲವರು ಬಟ್ಟೆ ನೋಡಿ ಸ್ನೇಹ ಮಾಡ್ತಾರೆ, ಇನ್ನು ಕೆಲವರು ಹಣ ನೋಡಿ ಸಂಬಂಧ ಮಾಡ್ತಾರೆ. ಅದು ಪ್ರಯೋಜನ ಇಲ್ಲ. ಅದರಿಂದ ಈ ರೀತಿ ಪುಸ್ತಕಗಳು ನಿಜವಾಗ್ಲೂ ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ಪುಸ್ತಕ ಬರೆಯೋದು ಬಹಳ ಕಷ್ಟ ಇದೆ. ಇದಕ್ಕೆಲ್ಲ ಕೆಲವರು ಲೇಖಕರೆಲ್ಲ ಬರೆದಿದ್ದಾರೆ. ಇದನ್ನು ನೋಡಿದೆ ನಾನು. ಇದಕ್ಕೆ ಆ ದೇವೇಗೌಡರಿಗೆ ನಾವು ಎಲ್ಲ ಹೆಚ್ಚು ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಯಾಕೆಂದರೆ ಅವರು ಬಹಳ ಮುತುವರ್ಜಿ ವಹಿಸಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ, ಯಾಕೆಂದರೆ ಇಂಥ ಕಾರ್ಯಕ್ರಮಗಳಿಗೆ ಬಂದಾಗ ಅದು ಕಣ್ಣು ತೆರೆಸುತ್ತೆ. ಸೊ ಈಗೂ ಮಾಡ್ತಾರೆ. ಏಕೆಂದರೆ ಈಗ ಇದು ಮಾಡದೇ ಇದ್ದರೆ M.R. ಗುರುದೇವ್ ಅವರು ಸಸ್ಯ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಗೊತ್ತಾಗ್ತಾ ಇರಲಿಲ್ಲ. ಗುರುದೇವ್ ಅವರಲ್ಲಿ ನಾನು ಕಂಡಿದ್ದು ವಿಚಾರ ಆಚಾರ ಜಾಸ್ತಿ ಇತ್ತು, ಆದರೆ ಪ್ರಚಾರ ಆಲ್ಮೋಸ್ಟ್ ಝೀರೋ ಆಗಿಬಿಡ್ತು ಅಷ್ಟೇ. ಈಗ ನೋಡಿ, ನೀವೆಲ್ಲ ಮಿತ್ರರು, ಅವ್ರನ್ನ ಕಂಡಿರೋರು, ಒಳ್ಳೆ ಕೆಲಸ ಮಾಡಿರೋರು, ನಿಮಗೆಲ್ಲ ಅನಿಸಿದೆ ಇವ್ರಿಗೇನಾದರೂ ನಾವು ಮಾಡಬೇಕಲ್ಲ ಅನ್ನೋ ಆ ತುಡಿತಾ ಇದೆಯಲ್ಲ, ಅದೇ ನಿಜವಾದ ಎಲ್ಲ ಮನ್ನಣೆಗಳಿಗಿಂತಲೂ ಭಾಳ ಶ್ರೇಷ್ಠವಾದ ಮನ್ನಣೆ ಅದು. ಅದನ್ನು ನೀವೆಲ್ಲ ಕೊಟ್ಟಿದ್ದೀರಿ ಅಂಥೇಳಿ ನಾನಾದ್ರು ಕೂಡ ಸಂತೋಷ ಪಡ್ತೇನೆ. ಈ ಬರವಣಿಗೆ ಇದೆಯಲ್ಲ, ದಾಖಲೀಕರಣ ಇದೆಯಲ್ಲ, ಅದು ನಮ್ಮ ನಂತರವೂ ಉಳಿಸುತ್ತೆ ಅಂತ. ಈಗ ಗುರುದೇವ್ ಅವರ ಕೃತಿಗಳು ಅವರ ನಂತರವೂ ಕೂಡ ಮಾತನಾಡ್ತಾ ಇರುತ್ತೆ. ಹಾಗಾಗಿ ಅವರು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ, ಈ ದಾಖಲೀಕರಣ ಮಾಡಿದ್ದಾರೆ, ಅವರ ನಂತರ ಉಳಿಯುವಂಥ ಕೆಲಸ ಕೂಡ ಮಾಡಿದ್ದಾರೆ ಅನ್ನುವಂಥ ಮಾತು ಹೇಳಿ ಮತ್ತೊಮ್ಮೆ ನಾನು ಆ ದೇವೇಗೌಡರಿಗೂ ಅಭಿನಂದಿಸ್ತೇನೆ. ಈಗ ಗುರುದೇವ್ ಅವರು ಗೊತ್ತಿದೆಯೋ ಏನಾದರೂ ಒಂದು ತಪ್ಪು ಮಾಡಿದರೆ ಅವ್ರ ಮನೆಯವರು ಎಷ್ಟು ತ್ಯಾಗ ಮಾಡಿದ್ದಾರೆ, ಆ ಮಕ್ಕಳವರನ್ನು ಎಷ್ಟು ಒಪ್ಕೊಂಡಿದ್ದಾರೋ ನನಗೆ ಅರ್ಥ ಆಗೋದಿಲ್ಲ. ನೀವು ನಿಜವಾಗಿ ಹೇಳ್ತೀನಿ, ತಪಸ್ಸು ಸ್ವಾಮಿ ಮಾಡಿರೋದು ನೀವು. ಗುರುದೇವ್ ಅವರೇ, ನೀವು ತಪಸ್ವಿ. ನಿಮ್ಮನ್ನು ಸಾಮಾನ್ಯ ಮನುಷ್ಯ ಅಂತ ನಾನು ಕರೆಯೋದಿಲ್ಲ. ಈ ತಪಸ್ಸಿಗೆ ಸಹಕಾರಕ್ಕೆ ನೀಡಿದ್ರೆ ನಿಮ್ಮ ಕುಟುಂಬದ ಸದಸ್ಯರಿಗೆ ನೀವೆಷ್ಟು ಋಣಿಯಾಗಿರ್ಬೇಕು ನೀವು, ಅಲ್ವಾ? ಆದ್ದರಿಂದ ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತ ರಕ್ಷತೆಯೇ. ಅಂದರೆ ಭಗವಂತನ ಅನುಗ್ರಹ, ಶಿವನ ಅನುಗ್ರಹ ನಿಮ್ಮ ಮೇಲಿದೆ. ಕಡೆ ಮಾತೇನು ಅಂತ ಹೇಳಿದ್ರೆ, ಇಂಟ್ಯೂಷನ್ ಆ್ಯಂಡ್ ಇಮ್ಯಾಜಿನೇಷನ್. ಕೀಟ್ಸ್ ಅನ್ನೋ ಕವಿ, ದೊಡ್ಡ ಕವಿ, ಅವನು ಹೇಳ್ತಾನೆ, ಇಂಟ್ಯೂಷನ್ ಭಾಳ ಕಷ್ಟ, ಇಮ್ಯಾಜಿನೇಷನ್ ಅಂದರೆ ಊಹೆ ಮಾಡೋದು, ಕತೆ ಕಟ್ಟೋದು, ಕಲ್ಪನೆ ಮಾಡೋದು, ಮನಸ್ಸಿನಲ್ಲಿ ಭ್ರಮೆಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದು. ಈಗ ಅಲ್ಲಿ ಚಿತ್ರಗಳನ್ನು ನಾವು ನೋಡ್ಕೊಂಡು ಬಂದು ನೀವು ನೋಡಿದಿರಿ, ಬಹಳ ಕಷ್ಟ. ಯಾಕೆ ಅಂತಂದರೆ ಅದನ್ನು ಗಾಂಧರ್ವ 6ನೇ ಇಂದ್ರಿಯ ಅಂತ ಹೇಳ್ತಾರೆ, 6th ಸೆನ್ಸ್ ಅಂತಾರೆ ಅದನ್ನೆಲ್ಲ. 6ನೇ ಇಂದ್ರಿಯ ಅಂದರೆ ದೈವಾನುಗ್ರಹ ಅಂತ. ಅದನ್ನೇ ಇಂಟ್ಯೂಷನ್ ಅಂದರೆ ಅವನು ಕೀಟ್ಸ್. ಇಂಟ್ಯೂಷನ್ ಅಂದರೆ ನಾವು ಪಂಚಭೂತಗಳು, ತಿಂಡಿ ತಿನ್ನೋದು, ಕಾಫಿ ಕುಡಿಯೋದು, ಮಲ್ಕೊಳ್ಳೋದು, ಮಕ್ಕಳು ಮಾಡೋದು, ಸಂಸಾರ, ಕಷ್ಟ ಸುಖ, ಇವುಗಳಲ್ಲಿ ನಾವು ತೇಲೋಗ್ಬಿಟ್ಟಿರ್ತೀವಿ, ಮುಳುಗೋಗ್ಬಿಟ್ಟಿರ್ತೀವಿ. ಆದರೆ ಅವರು ಮಾಡಿರೋ ಕೆಲಸ ಇದೆಯಲ್ಲ, ಅದು ಇಂಟ್ಯೂಷನ್ ಅಂದರೆ ಒನ್ಸ್ ಅಗೈನ್ ದೇವಗುಣ ಬರಬೇಕಲ್ಲಿ. ಆ ದೇವಗುಣ ದೇವ ಕಲೆಯಾಗಿ ಪರಿವರ್ತನೆ ಮಾಡಿ ಅವರು ಆ ಪೇಂಟ್ಸ್ ಮಾಡಿದ್ದಾರೆ. ಅದೇ ಕೆಲಸ ಕೃತಿಗಳ ರಚನೆಗೆ ಸಹಕಾರಿಯಾಗಿದೆ. ಇಷ್ಟು ಕೆಲಸ, ದೊಡ್ಡ ಕೆಲಸವನ್ನು ಮಾಡಿ ಸಾರಸ್ವತ ಲೋಕಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟು ಅವರು ಉಳ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಸಾವಿರಾರು ವರ್ಷದ ಶಾಸನಗಳು ಇವತ್ತು ನಮ್ಮ ಹಿಂದಿನವರ ಕಥೆಗಳನ್ನ ಹೇಳ್ತವೆ. ಇಲ್ಲಿ ಗಾಡ್ ಫಾದರ್ ಆಗಿ ಇವ್ರಿಗೆ ಬೆನ್ನೆಲುಬಾಗಿ ನಿಂತಿರೋದು ನನಗೆ ಗೊತ್ತಿಲ್ಲ. ಅವ್ರ ರಿಲೇಶನ್ಶಿಪ್ ವಿತ್ ದಿವ್ಯ ಚಂದ್ರ ಪ್ರಕಾಶನ, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸ್ಪಾನ್ಸರರ್ ಫಾರ್ ಗುರುದೇವ್. ಅದರಲ್ಲಿ ಎರಡು ಮಾತಿಲ್ಲ. ಆ ದಿವ್ಯ ಪ್ರಕಾಶನ ಇರೋದ್ರಿಂದ ಅವ್ರು ಯಾವುದೇ ಬರೆದ್ರು ಕೂಡ ಎಸ್ ಐ ಆಮ್ ವಿತ್ ಯು. ಸೊ ಇಲ್ಲಿ ನನಗೆ ಅನ್ಸಿದ್ದೇನಪ್ಪ ಅಂತಂದ್ರೆ, ಈಸ್ ಅ ಓನ್ಲಿ ಸೋಲ್ ಪಬ್ಲಿಷರ್ ಹೂ ನರ್ಚರ್ಡ್ M.R. ಗುರುದೇವ್. ಶ್ರೀ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮಿಗಳು ಇವರ ಪಾದಕಮಲಗಳಿಗೆ ವಂದಿಸುತ್ತಾ, ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ ಬಹುಮುಖ ಪ್ರತಿಭೆಯ ಡಾಕ್ಟರ್ M.R. ಗುರುದೇವರವರಿಗೆ 70 ವರ್ಷ ತುಂಬುತ್ತಿರುವ ಸಂದರ್ಭದಲ್ಲಿ ಅವರ ಶಿಷ್ಯವರ್ಗ, ಸ್ನೇಹಿತರು, ಹಿತೈಷಿಗಳು ಸೇರಿ ಸಮರ್ಪಿಸಿದ ಅಭಿನಂದನಾ ಪತ್ರ. ಡಾಕ್ಟರ್ ಮಾಗಡಿ ಆರ್ ಗುರುದೇವ ಎಂಬ ನಿಮ್ಮ ಹೆಸರೇ ಸಾತ್ವಿಕತೆಯನ್ನು ತುಂಬಿಕೊಂಡ
ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ನೀವು ನಿಮ್ಮ ಜೀವಿತಾವಧಿಯನ್ನೇ ಸಸ್ಯ ವಿಜ್ಞಾನಕ್ಕೆ ಮುಡಿಪಿಟ್ಟು ಇಂದಿಗೂ ಲೇಖನಗಳನ್ನು ಬರೆಯುತ್ತಿರುವ, ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿರುವ ಸಸ್ಯ ವಿದ್ವಾಂಸ ಎಂದರೆ ತಪ್ಪಾಗಲಾರದು. ಎಲೆಮರೆಯ ಕಾಯಿಯಂತೆ ಯಾವುದೇ ಕೀರ್ತಿ ಪ್ರಶಸ್ತಿಗೆ ಆಸೆ ಪಡದೆ ಉಳುವ ಯೋಗಿಯಂತೆ ಸಸ್ಯ ವಿಜ್ಞಾನವನ್ನು ಹಾಸಿ ಒದ್ದುಕೊಂಡಿರುವ ಸಸ್ಯಗಳ ಸಂತಾನೆಯವು. ನಿಮ್ಮ ತಂದೆಯವರಾದ ಡಾಕ್ಟರ್ CR ರಂಗೇಗೌಡರು ಮೂಲತಃ ಹೋಮಿಯೋಪತಿ ವೈದ್ಯರಾಗಿದ್ದವರು, ಸಹ ಪ್ರಭಾವಿ ರಾಜಕಾರಣಿಯಾಗಿ 2 ಬಾರಿ ಮಾಗಡಿ ಶಾಸಕರಾಗಿದ್ದವರು. ರಾಜಕಾರಣದಲ್ಲಿ ನೈತಿಕತೆಯನ್ನು ಎತ್ತಿ ಹಿಡಿದ ನಿಮ್ಮ ತಂದೆಯವರ ಆದರ್ಶ ಸಜ್ಜನಿಕೆಯು ರಾಜಕಾರಣ ಇತಿಹಾಸದಲ್ಲಿ ದಾಖಲಾಗಿದೆ. ನಿಮ್ಮಿಬ್ಬರಿಗೂ ಸಸ್ಯ ಸಂಕುಲದ ಬಗ್ಗೆ ಅಪಾರ ಒಲವು. ನಿಮ್ಮ ತಂದೆಯವರಿಗೆ ಸಸ್ಯಗಳ ಬಗ್ಗೆ ಇದ್ದ ಅಪಾರ ಆಸಕ್ತಿ ಮತ್ತು ಜ್ಞಾನವನ್ನು ನಿಮಗೆ ಧಾರೆ ಎರೆದು ಕೊಟ್ಟರೆಂದೇ ಹೇಳಬೇಕು. ನವೆಂಬರ್ 22, 1955ರಲ್ಲಿ ಮಾಗಡಿ ಪಟ್ಟಣದಲ್ಲಿ ತಂದೆ ಡಾಕ್ಟರ್ CR ರಂಗೇಗೌಡರು, ತಾಯಿ ಲಿಂಗಮ್ಮ ದಂಪತಿಗಳಾಗಿ ಮಗನಾಗಿ ಜನಿಸಿದ ತಾವು ಮಾಗಡಿಯ ನಿಮ್ಮ ನಿವಾಸದ ಸಮೀಪದಲ್ಲಿದ್ದ ಬೈಚಾಪುರ ಗ್ರಾಮದ ಪ್ರಾಥಮಿಕ ಶಾಲೆಗೆ 1960ರಲ್ಲಿ ಸೇರುವುದರ ಮೂಲಕ ನಿಮ್ಮ ಶಿಕ್ಷಣ ಪ್ರಾರಂಭವಾಯಿತು. 1977ರಲ್ಲಿ ಸಸ್ಯಶಾಸ್ತ್ರ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು, 1990ರಲ್ಲಿ ನೀವು ಸಲ್ಲಿಸಿದ ಆರ್ಕಿಡ್ ಸಸ್ಯಗಳು ಎಂಬ ಅಧ್ಯಯನ ಎಂಬ ನಿಮ್ಮ ಸಂಶೋಧನಾ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದಿರುತ್ತೀರಿ. ಈ ಸಮಾರಂಭವನ್ನು ನಾನು ಬೇರೆ ಯಾವುದೇ ವಿಷಯವಾಗಿ ಮಾತಾಡೋದಕ್ಕಿಂತ ಮುಖ್ಯವಾಗಿ ನನ್ನನ್ನು ತಿದ್ದಿ ತೀಡಿದ ಮಾತಾಪಿತೃಗಳಿಗೆ ಮತ್ತು ಗುರುಗಳಿಗೆ ಹಾಗೂ ಮಿತ್ರ ಸಮೂಹದವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲು ಉಪಯೋಗಿಸ್ಕೊಳ್ಳುತ್ತೇನೆ. ಮೊದಲನೇದಾಗಿ ನಾನು ಈ 500 ಸಸ್ಯಗಳ ಬಗ್ಗೆ ಬರೆದಿರೋದೇ ಆಗಲಿ, ಇದು ಯಾವುದು ವಿಶಿಷ್ಟವಾದ್ದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದಕ್ಕೆ ಮುಖ್ಯ ಕಾರಣ, ಬೇರೆಯವರು ಬಾಟ್ನಿನ ತಿಳ್ಕೊಳ್ಳೋದಕ್ಕೆ ಮೊದಲೇ ನನಗೆ ಬಾಟ್ನಿ ಪಾಠ ಮಾಡಿದವರು ನಮ್ಮ ತಂದೆ. ಪ್ರತಿಯೊಂದು ವಿಷಯದ ಬಗ್ಗೆ, ಪ್ರತಿಯೊಂದು ಸಸ್ಯಗಳ ಬಗ್ಗೆ, ಅದರ ಉಪಯೋಗದ ಬಗ್ಗೆ ನನಗೆ ಬಹುಶಃ ನಾನು ಬಾಟ್ನಿ ಕಲಿಯೋದಕ್ಕೆ ಮೊದಲೇ ನನಗೆ ಅದನ್ನು ಪಾಠ ಮಾಡಿಬಿಟ್ಟಿದ್ರು ನಮ್ಮ ತಂದೆ. ಸೊ ಹಾಗಾಗಿ ಪ್ರತಿಯೊಂದು ಸಸ್ಯದ ಹೆಸರಿನಲ್ಲೂ ಪ್ರತಿಯೊಂದು ಸಸ್ಯದ ಉಪಯೋಗದಲ್ಲೂ ನನ್ನ ತಂದೆ ಎದ್ದು ಕಾಣಿಸ್ತಾರೆ. ಹಾಗೆ ನೀವು ಈ ಸಮಾರಂಭದಲ್ಲಿ ಚಿತ್ರ ಪ್ರದರ್ಶನ ನೋಡಿದ್ದೀರಿ. ಇದು ನಾನು ಕಲಿತಿದ್ದ ಏನಲ್ಲ, ಇದಕ್ಕೆ ಮೊದಲ ಗುರಿ ಯಾರು ಅಂದರೆ ನನ್ನ ತಾಯಿ. ಅವರು ಚಿತ್ರಕಲಾವಿದರೇನಲ್ಲ, ಆದರೆ ಆ ಸಂದರ್ಭದಲ್ಲಿ ಆ ಮಗುವಿನ ಕಾಲದಲ್ಲಿ ನನಗೆ ಕಲಿಸಿದ ಆ ಚಿತ್ರಕ್ಕೆ ಒಂದು ಸ್ಪಷ್ಟ ರೂಪ ಕೊಟ್ಟವರು ನಮ್ಮ ತಂದೆ. ಮೊದಲು ಸಣ್ಣ ಗೆರೆಗಳಾಗಿ ಬಂದವು, ಅದು ಚಿತ್ರಗಳಾಗಿ ಮಾಡೋದಕ್ಕೆ ತಂದೆ ಮುಖ್ಯ ಕಾರಣ. ಸೊ ಈ ಎಲ್ಲ ಕಾರಣಗಳಿಗೆ ಅಂದರೆ ಮಾತಾಪಿತೃಗಳ ಎಷ್ಟು ಪ್ರಾಮುಖ್ಯತೆ ಅನ್ನೋದಕ್ಕೆ ಇದೊಂದೇ ಕಾರಣ. ನಾನು ಅನ್ನೋದಕ್ಕಿಂತ ಮುಖ್ಯವಾಗಿ ನನ್ನ ತಂದೆ ತಾಯಿ ಅನ್ನೋದಕ್ಕೆ ಹೆಚ್ಚಿಗೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ನಾನು ಏನು ಮಾಡಿದ್ರು ನನಗೆ ಪ್ರತಿಯೊಂದರೊಳಗೂ ನನ್ನ ತಂದೆನೇ ಕಾಣಿಸ್ತಾರೆ. ನನ್ನ ಪ್ರತಿಯೊಂದು ಪದಗಳಲ್ಲೂ, ಪ್ರತಿಯೊಂದು ಸಸ್ಯದ ಹೆಸರುಗಳಲ್ಲಿ, ಆಮೇಲೆ ಸಸ್ಯವನ್ನು ಗುರುತಿಸಿದೊಳಗೆ ನನ್ನ ತಂದೆನೇ ಇರ್ತಿದ್ರು. ಯಾಕೆಂದರೆ ಸಾವಂದುರ್ಗ ನಮಗೆ ನಿತ್ಯ ಹತ್ತಿರವಾದ ಒಂದು ಕಾಡು. ಮಾತು ಹೇಳ್ತಾರಲ್ಲ, ಎಲೆ ಮರೆಯ ಕಾಯಿ ಅಂತ, ಹಾಗೆ ಅವ್ರಿಗೂ ಇಷ್ಟೊಂದು ಸರಳತೆಯಿಂದ ಇಷ್ಟು ಸಾಧನೆ ಮಾಡಿರೋದು ಎಷ್ಟೋ ಜನ ಗೊತ್ತಿಲ್ಲ. ಅವರ ಸಾಧನೆ ಬಗ್ಗೆ ಪ್ರತಿಯೊಬ್ಬರು ಸಹ ಒಳ್ಳೊಳ್ಳೆ ಮಾತುಗಳನ್ನು ತಿಳಿಸಿದ್ದಾರೆ. ಸಮಯ ಆಗಿದೆ. ಅವರ ಮುಖ್ಯವಾಗಿ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳು ಅವ್ರು ಏನು ಬರೆದಿದ್ದಾರೆ ಆ ಜ್ಞಾನ, ಅದು ಪುಸ್ತಕದ ರೂಪದಲ್ಲಿ ನಿಜವಾಗ್ಲೂ ನಾವು ಎಷ್ಟೋ ಸಮಯವನ್ನು ವ್ಯರ್ಥ ಮಾಡ್ತೀವಿ. ಆ ಗ್ರಂಥಗಳನ್ನು ಓದುವುದರ ಮೂಲಕ ನಾವು ಸಮಯವನ್ನು ಕಳೆದರೆ ನಿಜವಾಗ್ಲೂ ಎಷ್ಟೋ ನಮ್ಮ ಜ್ಞಾನ ಜಾಸ್ತಿ ಆಗುತ್ತೆ. ಗುರುದೇವರು ನಮ್ಮ ಪರಮಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯನ್ನು ನೆನೆಸ್ಕೊಳ್ತಾ ಇದ್ದರು. ಪರಮಪೂಜ್ಯ ಸ್ವಾಮೀಜಿಯವರು ಯಾವಾಗಲೂ ಅಷ್ಟೇ ಅವ್ರು ಮಾರ್ಮಿಕವಾಗಿ ಹೇಳ್ತಿದ್ರು, ಅವ್ರಿಗೆ ಸಾಧನೆಗೆ ಪ್ರೋತ್ಸಾಹ ನೀಡ್ತಿದ್ರು. ಯಾರ್ಯಾರಲ್ಲಿ ಏನೇನು ಶಕ್ತಿ ಇದೆ ಅಂತ ಗುರುತಿಸಿ ಅವ್ರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದರು. ಹಾಗೆ ಉತ್ತಮವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೈವೇತರೇ ಜನಾಃ ಸಯತ್ ಪ್ರಮಾಣಂ ಕುರಿತೆ ಲೋಕಃ ತದನು ವರ್ತತೆ ಅಂತೇಳಿ. ಹಿರಿಯರು ಯಾವ ಮಾರ್ಗಗಳನ್ನು ಅನುಸರಿಸ್ತಾರೋ, ಯಾವ ದಾರಿನಲ್ಲಿ ನಡೀತಾರೋ ಅದನ್ನು ಕಿರಿಯರು ಅನುಸರಿಸ್ತಾರೆ ಅನ್ನುವಂಥ ಒಂದು ಮಾತು. ಹಾಗೆ ಅವರ ಸಾಧನೆ
ಯಾವಾಗಲೂ ಶಾಶ್ವತವಾಗಿ ಉಳಿತಕ್ಕಂಥ ಬರವಣಿಗೆಯಲ್ಲಿ ಗ್ರಂಥಗಳ ರೂಪದಲ್ಲಿ ಅವರು ಕೊಟ್ಟಿದ್ದಾರೆ. ಅವರ ಜ್ಞಾನ ಅಪಾರವಾದಂಥದ್ದು. ಇದೇ ರೀತಿ ಭಗವಂತ ನಮಗೆ ಶಕ್ತಿ ಕೊಟ್ಟಿರುವಷ್ಟು, ಆಯಸ್ಸು ಕೊಟ್ಟಿರುವಷ್ಟು, ಅವಕಾಶ ಕೊಟ್ಟಿರುವಷ್ಟು ಇನ್ನೂ ಹೆಚ್ಚು ಅವರ ಜ್ಞಾನವನ್ನು ಗ್ರಂಥಗಳ ಮೂಲಕ ಕೊಡುಗೆಯನ್ನು ಜನಾಂಗಕ್ಕೆ ನೀಡಲಿ ಅಂತೇಳಿ ದೇವರ ಗುರುಗಳ ಕೃಪೆ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಇತಿಹಾಸವನ್ನು ಸೃಷ್ಟಿಸಿದಂಥ ವ್ಯಕ್ತಿಗಳ ಸಾಲಿನಲ್ಲಿ ಇಡಬೇಕಾಗುತ್ತೆ. ಈ ಸನ್ಮಾನಕ್ಕೆ ಇಷ್ಟಕ್ಕೆ ಮಿತಿಗೊಳಿಸಬಾರ್ದು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಅಕಸ್ಮಾತ್ ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದಿದ್ರೆ ಇವ್ರ ಪರಿಚಯನೂ ಆಗ್ತಿರಲಿಲ್ಲ, ಇವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ವೇನೋ. ಯಾಕೆಂದರೆ ಇವತ್ತು ತಿಳ್ಕೊಳ್ಳೋದು ಭಾಳ ಇದೆ. ಬದುಕಿದ್ದಾಗಲೇ ಪ್ರಾತಸ್ಮರಣೀಯ ವ್ಯಕ್ತಿತ್ವವನ್ನು ಹೊಂದಿರೋಂಥವ್ರು ಡಾಕ್ಟರ್ ಬಿ ಆರ್ ಗುರುದೇವ್ ಅವರು. ಬದುಕಿದ್ದಾಗಲೇ ಪ್ರಾತಸ್ಮರಣೀಯರಾದಂಥವ್ರು. ಅವ್ರ ಮಾತು ಕೇಳಿಸ್ಕೊಂಡ್ರಲ್ವಾ, ಯಾವುದೇ ನಾಜುಕಿಲ್ಲ, ಎಷ್ಟು ಇನೋಸೆಂಟ್. ಯಾರು ಮೌನ ತಪಸ್ವಿಯಾಗಿ ಅಧ್ಯಯನಶೀಲರಾಗಿ ಏಕಾಗ್ರತೆಯಿಂದ ತಾವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಸಂಶೋಧನೆ ಮಾಡ್ತಾರೋ ಅವರು ಮಾತಿನಲ್ಲಿ ಹೊಳಪು ಇರೋಲ್ಲ. ಆ ಮುಗ್ಧತೆಯ ಭಾವ ಇರುತ್ತೆ, ಒಂದು ಡಿವೈನ್ ಸ್ಪ್ರೆಡ್ನೆಸ್ ಇರುತ್ತೆ, ಆ ಡಿವಿನಿಟಿ ಸ್ಪ್ರೆಡ್ ಇರುತ್ತೆ ಅಲ್ವಾ. ನನಗಂತೂ ಭಾಳ ಹಂಗನಿಸ್ತು. ಎಷ್ಟು ದೈವಾಂಶ ಸಂಭೂತನಪ್ಪ ಇವಪ್ಪ, ಎಷ್ಟು ಸಾಧನೆ ಮಾಡಿದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹುಮುಖ ಪ್ರತಿಭೆಯನ್ನು ತೋರಿಸಿದ್ದಾರೆ. ಹಾಗಾಗಿ ಇಂಥವ್ರಿಗೆ ನಿಜವಾಗ್ಲೂ ಕೂಡ ಒಂದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಒಂದು ಗುರುತುಗಳು ಬೇಕಾಗುತ್ತೆ. ಅದನ್ನ ಅವರು ಕೋಪದಿಂದ ಹೇಳಿದರು. ಇವತ್ತು ಅವರು ಕೂಡ ಹೋಮಿಯೋಪತಿ ಬಗ್ಗೆ ಸಾಕಷ್ಟು ಪ್ರಸಿದ್ಧರಾದಂಥ ವೈದ್ಯರಾಗಿದ್ದಾರೆ. ಅವರು ಬಂದು ದಯವಿಟ್ಟು ಡಾಕ್ಟರ್ ರವೀಂದ್ರ ಅವರು ವೇದಿಕೆ ಮೇಲೆ ಬಂದು ಗೌರವ ಸ್ವೀಕರಿಸಬೇಕು. ದಿವ್ಯ ಚಂದ್ರ ಪಕ್ಕತೆ ದಯವಿಟ್ಟು ಕಾರ್ಯಕ್ರಮ ಮುಗಿಯವರಿಗೆ ಎಲ್ಲರೂ ಕೂಡ ಇರಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇಂಡಸ್ಟ್ರಿ ಅಂತ ಬೊಂಬೆ ಮಾತಾಡೋದು ಕೇಳಿದಿರಲ್ಲ, ಅವ್ರ ತಂದೆಯವರು ವಿಶ್ವಪ್ರಸಿದ್ಧ, ಇಡೀ ಪ್ರಪಂಚಕ್ಕೆ ಒಬ್ಬಳೇ ವೆಂಟ್ರಲೋಕಿಸ್ಟ್ ಇರೋದು ಅವ್ರ ತಂದೆ. ಅದರಿಂದ ಇರೋ ಮೆಕ್ಯಾನೈಸೇಷನ್ನು, ಆ ಬೊಂಬೆಗೆ ನಿಜವಾದ ಜೀವ ಕೊಟ್ಟಿರೋದು ಇವರೇ, ರವೀಂದ್ರ ಅಂತ. ಆಮೇಲೆ ಜೊತೆ ವಿಶೇಷ ಏನಂದರೆ, ಇವರು ತಾತನ ಕಾಲದಲ್ಲಿ ಹೋಮಿಯೋಪತಿ ಔಷಧ ಪದ್ಧತಿ ಮಾಡ್ತಿದ್ರು. ಗುರುದೇವ್ ಅವರ ಇನ್ಸ್ಪಿರೇಷನಿಂದ ಇವತ್ತು ಪ್ರಸಿದ್ಧ ಹೋಮಿಯೋಪತಿ ಡಾಕ್ಟರ್ ಆಗಿದ್ದಾರೆ. ಇವನ್ ಮಡ್ರಾಸಲ್ಲಿ ಇವ್ರಿಗೊಂದು ಪೇಷಂಟ್ಗಳೇ ಸೇರಿ ಒಂದು ಹಾಸ್ಪಿಟ್ಲ್ ಮಾಡಿಕೊಟ್ಟಿದ್ದಾರೆ. ಅವ್ರ ಮೂಲ ಇನ್ಸ್ಪಿರೇಷನ್ ನಮ್ಮ ಗುರುದೇವ್ ಅವರು, ಹೋಮಿಯೋಪತಿ. ಹಾಗೆ ಅವ್ರನ್ನ ಕರೆಸಿ ಈ ಸಂದರ್ಭದಲ್ಲಿ ಗೌರವಿಸ್ತೀವಿ. ಥ್ಯಾಂಕ್ ಯು ಸರ್. ಚಿಕ್ಕಂಡಾಚಾರ್ಯರಿಗೆ ಬಹಳ ಉತ್ಸಾಹಿ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರೋದಕ್ಕೆ ಸ್ನೇಹಿತರು ಒಡಗೂಡಿ, ಅಭಿನಂದನಾ ಸಮಿತಿ ಒಡಗೂಡಿ ಅವರಿಗೆ ನಾವು ಕಾರ್ಯಕ್ರಮದ ಪರವಾಗಿ ಈ ದಿವ್ಯಚಂದ್ರ ಪ್ರಕಾಶನದವರು ಅವರನ್ನು ಗೌರವಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಂಪರ್ಕ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟೆ ಮೂಡಿ ಬರಬೇಕಾದ್ರೆ ಅವರ ಶ್ರಮ ಇದೆ. ಉಳಿದ ಎಲ್ಲರೂ ಕೂಡ ಅಭಿನಂದನಾ ಸಮಿತಿಯವರು ಜೊತೆಗಿದ್ದಾರೆ. ಕಾರ್ಯಕ್ರಮ ನಮ್ಮ ಆ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ದಯವಿಟ್ಟು ಈಗ ಮಾತನಾಡ್ತಕ್ಕಂಥವ್ರಿಗೆ ನಾವು ಕರಿತೀವಿ, ಬಂದು ಮಾತನಾಡಬೇಕು ಗುರುದೇವ್ರ ಬಗ್ಗೆ ಅಂತೇಳಿ ವಿನಂತಿ ಮಾಡ್ತೇವೆ. ಮೊದಲಿಗೆ ರಾಮಕೃಷ್ಣ ಅವರು, ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ, ಈಗ ಅವರೊಂದು 2 ನಿಮಿಷ ಮಾತನಾಡ್ತಾರೆ. ಅವರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾತ್ರ ಮಾಡೋದಿಲ್ಲ, ಅವರನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅವರ ಕಷ್ಟ ಕಾರ್ಪಣ್ಯಗಳಿಗೆ ಮನಸಾರೆ ಸ್ಪಂದಿಸ್ತಾರೆ. ಅವರನ್ನು ತಿದ್ದಿ ತೀಡಿ ಉತ್ತಮ ಮಾಡೋದಲ್ಲದೆ ಅಗತ್ಯ ಬಿದ್ದಾಗ ಅವರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾರೆ. ಅದರಲ್ಲಿ ಫೀಸ್ ಕಟ್ಟಕ್ಕಾಗದೇ ಇದ್ದಾಗ ಹಣ ಕೊಡೋದಿರ್ಬೋದು, ಅವ್ರ ಮನೆಯವ್ರಿಗೆ ಹೇಳ್ದೇನೆ ಅವರ ಮಧ್ಯಾಹ್ನದ ಊಟವನ್ನು ತಮ್ಮ ವಿದ್ಯಾರ್ಥಿಗಳಿಗೆ ಕೊಡೋದಿರ್ಬೋದು, ಫೇಲ್ ಆಗುವಾಗ ಮಾರ್ಕ್ಸ್ ಹಾಕಿ ಪಾಸ್ ಮಾಡೋವಂಥದ್ದಿರ್ಬೋದು. ಇವೆಲ್ಲವನ್ನು ಯಾವುದೇ ಸ್ವಾರ್ಥ ಇಲ್ಲದೆ ತನ್ನ ವಿದ್ಯಾರ್ಥಿಯ ಏಳಿಗೆಗಾಗಿಯೇ ಮಾಡ್ತಾ ಇರ್ತಾರೆ. ಏಕೆಂದರೆ ತನ್ನ ವಿದ್ಯಾರ್ಥಿ ತನ್ನಂತೆಯೇ ಆಗಬೇಕು, ಅದಕ್ಕಿಂತಲೂ ಹೆಚ್ಚಾಗಿ ತನಗಿಂತಲೂ ಹೆಚ್ಚಾದ ಒಬ್ಬ ದೊಡ್ಡ ಸಾಧಕ ಆಗಬೇಕು, ಅದನ್ನು ನೋಡಿ ನಾನು ಆನಂದಿಸಬೇಕು ಅನ್ನೋದು ಎಲ್ಲ ಶಿಕ್ಷಕರಿಗೆ ಇರುವಂಥ purpose, nurture strength, ignites the flame of excellence. I'm deeply grateful to be one of the beneficiary of his benevolence. Today, I bow in respect to my beloved professor, mentor, Dr. Magadi R. Gurudev sir,
whose quiet footsteps have guided my journey, whose wisdom continues to steady my path, and his influence will ಈ ಸಾಹಿತ್ಯ ಯಾರು ಬೇಕಾದ್ರೆ ಬರಿಬೋದು, ಕಲ್ಪನೆ ಮಾಡಿಕೊಂಡು ಬೇರೆ ಬೇರೆ ರೀತಿ. ಆದರೆ ವಿಜ್ಞಾನ ಸಾಹಿತ್ಯ ಮಾಡೋದು ಬರೆಯೋದು ಅಷ್ಟು ಸುಲಭ ಅಲ್ಲ. ವಿಜ್ಞಾನ ಸಾಹಿತ್ಯಕ್ಕೆ ಆಧಾರ ಇರಬೇಕು, ಸತ್ಯನೇ ಬರಿಬೇಕು, ಊಹೆ ಮಾಡ್ಕೊಂಡು ಬರೆಯೋದಲ್ಲ. ಹಾಗಾಗಿ ಯಾವುದೇ ದೊಡ್ಡ ಜ್ಞಾನಪೀಠ ಪ್ರಶಸ್ತಿ ಅಂತ ಪುಸ್ತಕಗಳಿಗಿಂತ ಶ್ರೇಷ್ಠವಾದ ವಿಜ್ಞಾನ ಸಾಹಿತ್ಯ. ಹಾಗೆ ಅಂಥದನ್ನು ಬರೆದಿದ್ದಾರೆ. ಅಂಥದ್ದು 5 ಎಡಿಷನ್ನು. ಅವ್ರ ಹತ್ರ ಮಾತಾಡಿದಾಗ ಗೊತ್ತಾಯಿತು, ಒಂದು ಪ್ಲಾಂಟ್ಗೆ, ಒಂದು ಸಸ್ಯಕ್ಕೆ 200 ಪೇಪರ್ಗಳನ್ನು, ಸಂಶೋಧನಾ ಪೇಪರ್ಗಳನ್ನ ಓದಿ ಅದನ್ನು ಕನ್ನಡಕ್ಕರಿಸಿ ಅದನ್ನು ಮಲಯಾಳಮಲ್ಲಿ ಏನು ಹೇಳ್ತಾರೆ, ತಮಿಳಲ್ಲಿ ಏನು ಹೇಳ್ತಾರೆ, ಒರಿಯಾದಲ್ಲಿ ಏನು ಹೇಳ್ತಾರೆ, ಅಷ್ಟು ಇದನ್ನು ವಿವರವಾದ ಪುಸ್ತಕವನ್ನು ಬರೆಯೋದು ಅಷ್ಟು ಸುಲಭ ಅಲ್ಲ. ಅದೊಂಥರ ತಪಸ್ಸೆ. ಆ ತಪಸ್ಸಿಗೆ ನಾವು ಗೌರವ ಸಲ್ಲಿಸಬೇಕಿತ್ತು. ಇವತ್ತು ಯಶಸ್ವಿಯಾಗಿದೆ. ಮುಂದೆ ಅವರ ಪುಸ್ತಕಗಳು ಮಾರಾಟ ಆಗಬೇಕು. ಮತ್ತು ಅವರು ಒಂದು ವಿಶ್ವವಿದ್ಯಾನಿಲಯ, ಒಂದು ಶೈಕ್ಷಣಿಕ ಸಂಸ್ಥೆ ಮಾಡುವಂಥ ಕೆಲಸವನ್ನು ಗುರುದೇವರು ಮಾಡಿದ್ದಾರೆ.